टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಯುವತಿ ಹಲ್ಲೆ ಮಾಡಿದಂತ ಕೇಸ್ ಏನಿದೆ, ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಂತ ದಂಪತಿ. ಈ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿರುವಂತ ವಿಡಿಯೋ ನೀವು ಕೂಡ ನೋಡಿರ್ತೀರ, ಎಲ್ಲಾ ಕಡೆ ವೈರಲ್ ಆಗಿತ್ತು. ಕೋಪದಲ್ಲಿ ಚಪ್ಪಲಿಯಿಂದ ಹೊಡೆದೆ, ತಪ್ಪು ಮಾಡಿದೆ, ನಮಗೆ ಕನ್ನಡ ಮತ್ತು ಕರ್ನಾಟಕದ ಮೇಲೆ ಗೌರವ ಇದೆ ಅಂತ ಈಗ ಸ್ವಲ್ಪ ಬುದ್ಧಿ ಬಂದಿರೋ ಹಾಗಿದೆ. ತಪ್ಪಾಗಿದೆ ನಮ್ಮ ಕಡೆಯಿಂದ, ಕ್ಷಮಿಸಿ ಅಂತ ಕಾಲಿಗೆ ಬಿದ್ದು ದಂಪತಿ ಕ್ಷಮೆ ಕೇಳಿದ್ದಾರೆ. ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ದಾಖಲಿಸಿ ನಿನ್ನೆ ವಿಚಾರಣೆಗೆ ಪೊಲೀಸರು ಕರೆಸಿದ್ರು. ಆಗ ನಮ್ದು ತಪ್ಪಾಯ್ತು ಸ್ವಾಮಿ ಅಂತ ಹೇಳಿ ಇಬ್ರು ಕೂಡ ಅಲ್ಲಿ ಕೇಳಿದ್ದಾರೆ. ಅದು ಕೂಡ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ. ನಮಗೆ ಕರ್ನಾಟಕ ಕನ್ನಡ ಅಂದ್ರೆ ಬಹಳ ಗೌರವ ಇದೆ ಅಂತ. It was not an intentional thing which we did. So I apologize, and I'm pregnant. I also got a germ. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language or anything. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते. So there is nothing wrong. हम लोग को नहीं So अच्छा if लगता. whatever has happened, हम लोग we apologize. We respect every drivers. Yeah. We respect every We respect Yeah. every So we auto respect driver, cab every auto driver drivers. or BMTC driver. Say you're like brother. Don't feel like that. हमारे यहाँ पहले No. You come. She is like your brother or your sister. Don't feel like that. Sorry. we were passing by. We were passing by, and an incident happened. ಇದೀಗ ನೋಡ್ತಾ ಇದ್ರೆ ಈಗ ಬುದ್ಧಿ ಬಂದಿದೆ. ಈಗ ಬಾಡಿ ಲ್ಯಾಂಗ್ವೇಜ್ ಏನು, ಆ ನಯ ವಿನಯ ಏನು, ಇಲ್ಲಿ ದಿಮಾಕು ನೋಡಿ. ಅಲ್ಲಿ ಹೊಡಿಬೇಕಾದ್ರೆ ಯಾವ ರೀತಿ ಆಟಿಟ್ಯೂಡ್. ಸುದಾದ್ಮೇಲೆ ಎಲ್ಲರೂ ಕೂಡ ಚೀಮಾರಿ ಹಾಕಿದ್ಮೇಲೆ ಇದಿನ್ನು ಇದೇ ಮುಂದುವರಿಸಿದ್ರೆ ಉಳಿಗಾಲ ಇಲ್ಲ ಅಂತ ಗೊತ್ತಾದ್ಮೇಲೆ ಇಬ್ಬರೂ ಕೂಡ ಅಂದ್ರೆ ಒಬ್ರಿಗೊಬ್ರು ಗ್ಯಾಪೇ ಕೊಡ್ತಿಲ್ಲ ಮಾತಾಡೋಕ್ಕೆ. ಇವನು ಮಾತಾಡ್ತಿದ್ದಾನೆ, ಆಕೆನೂ ಮಾತಾಡ್ತಿದ್ದಾಳೆ ಕ್ಷಮೆ ಕೇಳಬೇಕಾದ್ರೆ. ಇಬ್ಬರಲ್ಲೂ ಕೂಡ ಬಹಳಷ್ಟು ನಯ ನಾಜೂಕೆ ಈಗ ಬಂದ ಹಾಗಿದೆ. ಚಾಲಕನ ಕಾಲಿಗೆ ಬಿದ್ದು ಅಲ್ಲಿ ಕ್ಷಮೆ ಕೇಳಿದ್ದಾರೆ ದಂಪತಿ. ವಿಡಿಯೋ ಮಾಡ್ಕೋ ಅಂತ ಅಲ್ಲಿ ಚಪ್ಪಲಿಲಿ ಹೊಡೆದಿರುವಂಥದ್ದಾಗಿತ್ತು. ಪ್ರಕರಣ ದಾಖಲಿಸಿ ನಿನ್ನೆ ಇಬ್ಬರನ್ನೂ ಕೂಡ ಪೊಲೀಸರು ಕರ್ಕೊಂಡು ಬಂದಾಗ, ಸ್ಟೇಷನ್ಗೆ ಬಂದಾಗ ಎಲ್ಲರೂ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಇಬ್ಬರು ಕೂಡ.